ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಗುರುವಾರದ ವಿಡಿಯೋ ಆಗಿರ್ತೈತೆ ನೋಡ್ರಿ. ಗುರುವಾರದ ವ್ಲಾಗ್ ಇದು. ಬೆಳಗ್ಗೆ ಹೊಸ್ತಲ ಹತ್ರ ರಂಗೋಲಿ ಹಾಕಾಕತ್ತೀನಿ ರೀ. ನಿಮ್ಗೆ ಏನಾದರೂ ಈ ಡಿಸೈನ್ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ತೋರಿಸಕತ್ತೀನಿ ನೋಡ್ರಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ರಂಗೋಲಿ ಯಾವ ರೀತಿ ತೆಗೆದಿನಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬರ್ರಿ. ಫ್ರೆಂಡ್ಸ್, ಇವತ್ತಿನ ರಂಗೋಲಿ ಗಂಟಣಿಕೆ ಯಾವ ರೀತಿ ಹಾಕಿನಂತ ಬಿಟ್ಟು ಹೇಳ್ರಿ ನೋಡೋಣ್ರಿ. ಆಮೇಲೆ ಇವತ್ತು ಗುರುವಾರ ಅಲ್ರಿ, ಅದಕ್ಕೆ ಚಂದಂಗೆ ರಂಗೋಲಿ ಹಾಕಿದ್ದೇವೆ, ಸ್ವಲ್ಪ ದೊಡ್ಡದು ಇರಲಿ ಅಂಥೇಳಿ. ಆಮೇಲೆ ಗುರುವಾರ ರಾಯರ ಪೂಜೆ ಈ ರೀತಿ ಮಾಡಿದ್ದೆ. ತುಳಸಿ ಭಾಳ ಇದು ಬಿಟ್ಟಿತ್ತು ರೀ, ಅದು ಹೂ ಬಿಟ್ಟಿದ್ದು ರೀ. ಹಿಂಗಾಗಿ ಅವನ್ನೇ ಹಾಕಿನಿ ನೋಡ್ರಿ ನಾನು, ಚೆಂದಂಗೆ ಕಾಣಿಸ್ತದೆ ಅಂಥೇಳಿ. ಆಮೇಲೆ ನಾಷ್ಟಾಕ್ಕೆ ಇಲ್ಲಿ ಪಲಾವ್ ಮಾಡಿಬಿಟ್ಟಿದ್ದೆ ರೀ ನಾನು. ಆಲೂಗಡ್ಡೆ, ಬೀನ್ಸ್ ಅದೆಲ್ಲ ಹಾಕಿ. ಅದನ್ನೇನು ವಿಡಿಯೋ ಮಾಡೋಕೆ ಹೋಗ್ಲಿಟ್ರೆ ಟೈಮ್ ಲೇಟ್ ಆಗಿತ್ತು, ನನಗೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಜಸ್ಟ್ ಮಾಡಿರೋದು ಅಷ್ಟೇ ತೋರಿಸಿ ನೋಡಿರಿ. ಅದ್ರ ಜೊತೆ ಸ್ವಲ್ಪ ಕೋಸಂಬರಿ ಮಾಡಿದ್ದೆ ನಾನು ಸೈಡಿಗೆ ಇರಲಿ ಅಂತೇಳ್ಬಿಟ್ಟು. ಆಮೇಲೆ ಕಂಟಿನ್ಯೂ ಸಾಯಂಕಾಲದ ಮಾಡಿ ನೋಡಿರಿ ವಿಡಿಯೋನ. ಸಾಯಂಕಾಲ ನಾನಿಲ್ಲಿ ಮೆಂತ್ಯ ಪಲ್ಯ ಇತ್ತು, ನಮ್ಮ ಮನೆಯವರು ಮೊನ್ನೆ ಮೆಂತ್ಯ ಪಲ್ಯ ಸ್ವಲ್ಪ ಜಾಸ್ತಿನೇ ತಂದಿದ್ರು. ಅದಕ್ಕೆ ಒಂದಿನ ನಾನು ಮೆಂತ್ಯ ಪಲಾವ್ ಮಾಡಿದ್ದೆ. ಆಮೇಲೆ ಮತ್ತೇನು ಮಾಡ್ಬೇಕಂತ ಯೋಚನೆ ಮಾಡ್ಬೇಕಾದ್ರೆ ತಾಲಿಪಟ್ಟು ಮೊನ್ನೆ ಮಾಡಿರೋದು ಭಾರಿ ಚಲೋ ಬಂದಿತ್ತು ರೀ ಅವು. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನೋಡಿರಿ. ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಚೆಕ್ ಮಾಡಿರಿ, ಅದು ಮಸ್ತ್ ಬಂದಿತ್ತು. ಅದು ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಟೇಸ್ಟ್ ಅನ್ನಿಸ್ತು ನನಗೆ. ಅದ್ರ ಸಲುವಾಗಿ ಅದನ್ನೇ ಟ್ರೈ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ ನೋಡಿರಿ. ಮೆಂತ್ಯ ಹಾಕಿ ಮಾಡಾಕತ್ತೀನಿ ಇವತ್ತು. ಅದಕ್ಕೆ ಜೋಳದ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಮಾತ್ರ ಸೇರಿಸಿನ್ರಿ ನಾನು. ನೀವು ಅದರೊಳಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು. ಆಮೇಲೆ ಸಜ್ಜಿ ಹಿಟ್ಟು ಬರ್ತದೆ ನೋಡಿರಿ, ಸಜ್ಜಿ ಹಿಟ್ಟನ್ನು ಹಾಕೋಬೋದು ಬೇಕಿದ್ರೆ. ಹಾಕ್ಕೊಂಡಿಷ್ಟು ನಾನು ರೆಡಿ ಮಾಡ್ಕೊಕತ್ತಿದ್ದೇನೆ ನೋಡಿರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ರೀ, ಬೆಳ್ಳುಳ್ಳಿ, ಆಮೇಲೆ ಅದರೊಳಗೆ ಶುಂಠಿ, ಉಪ್ಪು ಎಲ್ಲ ಸೇರಿಸಿ ಕುಟ್ಟಿಟ್ಕೊಂಡಿದ್ದೆ ನಾನು. ಅದನ್ನು ಹಾಕಿ ಆಮೇಲೆ ಮೆಂತ್ಯ ಎಲ್ಲ ಚೆಂದಂಗೆ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಒಂದೊಂದು ಕಟ್ ಮಾಡಿ ಹಾಕ್ಕೊಂಡಿನಿ ರೀ. ಸ್ವಲ್ಪ ಮೊಸರು ಹಾಕೋತೀನಲ್ಲ, ಅದಕ್ಕೆ ಟೊಮೆಟೊ ಒಂದೇ ತೊಗೊಂಡಿನಿ ರೀ. ನೀವು ಏನಾರು ಮೊಸರು ಹಾಕಂಗಿಲ್ಲ ಅಂದ್ರೆ 2 ಅಥವಾ 3 ಹಾಕೋಬೋದು ರೀ, ಚೆಂದ ಬರ್ತದೆ ರೀ. ಹುಡುಗಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ರಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕೋಬೋದು, ಕೆಂಪು ಖಾರನ, ಅರಿಶಿನ. ಆಮೇಲೆ ಅದಕ್ಕೆ ನಾನು ಇದು ಹಾಕ್ಕೊಂಡಿನಿ ರೀ, ಎಳ್ಳು, ವೈಟ್ ಎಳ್ಳು ಬರ್ತಾವಲ್ಲ ರೀ, ಅವು ಹಾಕೋರು ಚೆಂದ ಅನಿಸ್ತೈತಿ. ಅದೆಲ್ಲ ಹಾಕಿದ್ಮೇಲೆ ಚೆಂದಂಗೆ ಇನ್ನೊಂದು ಸತಿ ನಾನು ಮೊಸರನ್ನ ಹಾಕ್ಕೊಂಡಿದ್ದೇನೆ ರೀ. ಅದ್ರೊಳಗಿಂದ ಇನ್ನೂ ಸ್ವಲ್ಪ ನೀರು ಹಾಕಿ ಚೆಂದಂಗೆ ಅದು ಬಟ್ಲದ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿ ನೋಡಿರಿ. ಚೆಂದಾಗಿ ಒಂದು ಸ್ವಲ್ಪ ನೀಟಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ರೆಡಿ ಮಾಡ್ಕೊಂಡಿನಿ ರೀ. ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸೈಡಿಗೆ ಇಟ್ಕೊಂಡ್ಬಿಟ್ಟು ನೋಡಿರಿ ಇದನ್ನು ಹಿಟ್ಟು ರೆಡಿ ಮಾಡ್ಕೊಂಡಿರೋದನ್ನ. ಆಮೇಲೆ ಫ್ರೆಂಡ್ಸ್ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ರೀ.
ಆ ಎಣ್ಣೆಯನ್ನು ಜಾಸ್ತಿ ಹಚ್ಬಿಟ್ಟು ಮಾಡೋ ಅಂಥದ್ದೇನಿರಲ್ಲ ಇದಕ್ಕೆ. ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಎಣ್ಣೆನ ಇದಕ್ಕೆ ಹಚ್ಕೊಳ್ಬೋದು ನೋಡಿರಿ. ಸುಡ್ಬೇಕಾದ್ರೆ ಎಣ್ಣೆ ಹಚ್ತೀನಿ ರೀ. ಮೊದಲೇ ನಾನು ತಟ್ಟಬೇಕಾದ್ರೆ ನೀರು ಹಚ್ಚಿ ತಟ್ಟು ಮಾಡ್ಕೊಂತೀನಿ ನೋಡಿರಿ. ನಿಮ್ಗೆ ಎಷ್ಟು ಸೈಜ್ ಮೀಡಿಯಮಲ್ಲಿ ಬೇಕಾಗುತ್ತೋ ಅಥವಾ ದಪ್ಪಗೆ ಬೇಕಾಗುತ್ತೋ ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ಮಾಡ್ಕೊಳ್ಬೋದು. ಆರಾಮಾಗಿ ಬರ್ತಾವೆ ನೋಡಿರಿ ನೀರು ಹಚ್ಚಿ ಮಾಡೋದ್ರಿಂದ. ಆಮೇಲೆ ಇದೇನೋ ಡೈಟಿಂಗಲ್ಲಿರೋರು, ಆಮೇಲೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸಾಯಂಕಾಲ ಟೈಮಲ್ಲಿ ರೈಸ್ ಎಲ್ಲ ಅವಾಯ್ಡ್ ಮಾಡ್ಬೇಕಂತನೋರು ಇದನ್ನು ಈವ್ನಿಂಗ್ ಟೈಮಲ್ಲಿ ನಾವು ಮಾಡ್ಕೊಳ್ಬೋದು. ಯಾವ ಸೊಪ್ಪು ಇರುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡ್ಕೊಬೋದು ರೀ. ಏನು ಸೂಪರ್. ಪಾಲಕ್ ಹಾಕಿದ್ರು ಭಾರಿ ಬರ್ತಾವೆ ರೀ ಇದಕ್ಕೆ. ಪಾಲಕ್ ಹಾಕಿ ಮಾಡ್ಬೋದು, ಮೆಂತ್ಯ ಹಾಕಿ ಮಾಡ್ಬೋದು, ಸಬ್ಬಸ್ಗಿನ ಹಾಕಿ ಮಾಡ್ಬೋದು, ಅಥವಾ ಏನಿಲ್ಲ ಅಂದ್ರೂ ಬರೀ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿಬಿಟ್ಟು ಮಾಡ್ಕೊಳ್ಬೋದು ರೀ. ಸೂಪರಾಗಿ ಬರ್ತಾವೆ ರೀ. ಅದಕ್ಕೆ ಇದನ್ನು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ನಂಗಂತೂ ಭಾಳ ಇಷ್ಟ ಐತೆ ರೀ. ವೀಕ್ಲಿ ಒನ್ಸ್ ಆದ್ರೆ ನಾವು ಮಾಡ್ಬೇಕಂತ ಅಂದ್ಕೊಂಡು ನೋಡಿರಿ. ಯಾವುದಾದ್ರೂ ಸೊಪ್ಪಿದ್ರೆ ಅಥವಾ ಇಲ್ಲಾಂದ್ರೆ ಮಾಡ್ಕೊಬೋದು ಆರಾಮ್ಸೆ. ಜಾಸ್ತಿ ನಾನು ಇದನ್ನು ವಿಡಿಯೋನ ಇದು ಮಾಡೋಕ್ಕೆ ಹೋಗಿದ್ರಿ. ಈಗ ಮೊಬೈಲ್ ಭಾಳ ಹೀಟ್ ಆಗ್ಲಿಕ್ಕತ್ತಿತ್ತು. ಅದಕ್ಕೆ ಒಂದೆರಡು ಮಾಡಿರೋದನ್ನ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ರೀ ಫ್ರೆಂಡ್ಸ್. ಇದ್ರ ಜೊತೆಗೆ ನಾನು ಏನೂ ಮಾಡ್ಕೊಂಡಿರಲಿಲ್ಲ, ಲೇಟ್ ಆಗಿತ್ತು ಸಂಜಿಕ. ಅದಕ್ಕಂಥೇಳಿ ಬಿಸಿ ಬಿಸಿ ತಿನ್ಬೋದು ಆರಾಮಾಗಿ. ಸ್ವಲ್ಪ ಆರಿಂದ ನಮ್ಗೊಂದು ಇಷ್ಟ ಆಗಲಿಲ್ಲ ರೀ. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ನೋಡಿರಿ, ಅದು ಸ್ವಲ್ಪ ಮಧ್ಯಾಹ್ನ ಟೈಮ್ ನನಗೊಂದು 2 ಇರಲಿ ಅಂತ ಇಟ್ಕೊಂಡಿದ್ದೆ ನಾನು. ಅದು ನಂಗೆ ಇಷ್ಟ ಆಗಲಿಲ್ಲ. ಆರಿದ್ಮೇಲೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಇದು ಬಿಸಿ ಬಿಸಿಯಾಗಿರ್ಬೇಕಾದ್ರೆ ಚಲೋ ಅನಿಸ್ತೈತೆ ನೋಡಿರಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋ ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ.